ಎಲ್ರಿಗೂ ನಮಸ್ಕಾರ. ನಾನು ವಿದ್ಯಾ. ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಯಾವುದೇ ತಿಂಗಳ 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು ಅಥವಾ 30ನೇ ತಾರೀಕಿಗೆ ಹುಟ್ಟಿದವರಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಮೊದಲನೇದಾಗಿ ಆರೋಗ್ಯದ ಬಗ್ಗೆ ಮಾತಾಡೋಣ. ನೀವು ಹಲ್ಲು, ದಂತ, ಜಾಯಿಂಟ್ ಪೇನ್ ಹಾಗೂ ನಿಮ್ಮ ಚರ್ಮದ ರಿಲೇಟೆಡ್ ಸಮಸ್ಯೆಗಳ ಬಗ್ಗೆ ಬಹಳ ಹುಷಾರಾಗಿರ್ಬೇಕು. ಚಿಕ್ಕ ಸಮಸ್ಯೆ ಕಾಣಿಸ್ಕೊಂಡಾಗಲೇ ಡಾಕ್ಟರ್ ಅನ್ನ ಭೇಟಿ ಮಾಡೋಕೆ ಮರಿಬೇಡಿ. ಇನ್ನು ಮದುವೆ ವಿಚಾರಕ್ಕೆ ಬರೋಣ. ನನ್ನ ಪಾರ್ಟ್ನರ್ ಪರ್ಫೆಕ್ಷನಿಸ್ಟ್ ಆಗಿರ್ಬೇಕು, ಒಂದು ಸಣ್ಣ ತಪ್ಪನ್ನು ಮಾಡಬಾರ್ದು, ನಾನು ಹೇಳಿದ ರೀತಿಯೇ ನಡೆದುಕೊಳ್ಬೇಕು ಅಂತ ಖಂಡಿತ ಅಪೇಕ್ಷೆ ಪಡಬೇಡಿ. ಹಾಗೇನೆ ಅವ್ರು ಕೂತ್ಕೊಂಡಲ್ಲಿ ನಿಂತ್ಕೊಂಡಲ್ಲಿ ಅವರಿಗೆ ಬುದ್ಧಿವಾದ ಹೇಳೋಕೆ ಹೋಗ್ಬೇಡಿ. ಇದು ಬಹಳ ಇಂಪಾರ್ಟೆಂಟ್ ಟಿಪ್ ನಿಮ್ಗೋಸ್ಕರ. ಇನ್ನು ನಿಮ್ಮ ಉದ್ಯೋಗದ ಬಗ್ಗೆ, ನೀವು ಟೀಚಿಂಗ್ ಅಥವಾ ಟ್ರೈನಿಂಗ್ ಅಥವಾ ಕೌನ್ಸಿಲಿಂಗ್ ಏನಿರುತ್ತೆ ಅದಕ್ಕೆ ಸೇರಿದ್ರೆ ಬಹಳ ಒಳ್ಳೆಯದು. ಒಂದು ವೇಳೆ ಅದಕ್ಕೆ ಸೇರಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮ ಜ್ಞಾನ ಏನಿರುತ್ತೆ ಅದನ್ನ ಇನ್ನೊಬ್ಬರಿಗೆ ಶೇರ್ ಮಾಡಬೇಕು. ಉದಾಹರಣೆಗೆ, ನೀವು ಯಾವುದೋ ಕಂಪ್ನಿನಲ್ಲಿ ಒಳ್ಳೆ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಆಗ ನಿಮ್ಮ ಸಹೋದ್ಯೋಗಿಗಳೇನಿರ್ತಾರೆ ಅವರಿಗೆ ನಿಮ್ಮ ನಾಲೆಜ್ ಅನ್ನ ಶೇರ್ ಮಾಡಿದ್ರಾಯ್ತು. ಅಥವಾ ನೀವು ಯಾವುದೋ ಒಂದು ಬುಟಿಕ್ ಅನ್ನ ರನ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಆ ಬುಟಿಕ್ ಅಲ್ಲಿ ಅದನ್ನ ರನ್ ಮಾಡೋದರ ಜೊತೆಗೆ ನೀವು ಕೆಲವೊಂದು ಟೇಲರಿಂಗ್ ಕೋರ್ಸ್ ಅನ್ನ ಶುರು ಮಾಡಬಹುದು. ಆಗ ನೀವು ಟ್ರೈನಿಂಗ್ ಕೊಟ್ಟ ಹಾಗೆ ಆಗತ್ತೆ, ಅಲ್ಲಿ ಟ್ರೈನಿಂಗ್ ಕವರ್ ಆಯ್ತು. ಇದೇ ತರ ಯಾವುದೇ ಉದ್ಯೋಗದಲ್ಲಿದ್ರು ಟ್ರೈನಿಂಗ್, ಟೀಚಿಂಗ್, ಕೌನ್ಸಿಲಿಂಗ್ ಅನ್ನ ನಿಮ್ಮ ಜೊತೆಯಾಗಿ ತೆಗೆದುಕೊಂಡು ಹೋದ್ರೆ ಆಯ್ತು. ಇನ್ನು ನಿಮ್ಮ ಫಿನಾನ್ಸ್ ಬಗ್ಗೆ, ಹಣಕಾಸು, ನೀವು ಕೋಟ್ಯಾಧಿಪತಿ ಆಗಿರಿ, ಲಕ್ಷ ಗಳಿಸ್ತಾ ಇರಿ, ಒಂದೇ ಸಿಂಗಲ್ ಅಕೌಂಟ್ ಇಟ್ಕೊಂಡ್ರೆ ಖಂಡಿತ ನಿಮಗೆ ಉಳಿತಾಯ ಮಾಡಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಏನ್ ಮಾಡಬೇಕು? 2 ಅಥವಾ 3 ಬ್ಯಾಂಕ್ ಅಕೌಂಟ್ಗಳು ಇರಲೇಬೇಕು. ಹಾಗೆ FD, RD, ಇನ್ಶೂರೆನ್ಸ್ ಮತ್ತೆ ಯಾವುದೇ ರೀತಿಯ ಬೇರೆ ರೀತಿಯ ಹೂಡಿಕೆಯನ್ನ ಕೂಡ ನೀವು ಮಾಡಬಹುದು. ಅಂದ್ರೆ ಗೋಲ್ಡ್ ಅಲ್ಲಿ ಕೂಡ, ಬಂಗಾರದಲ್ಲಿ ಕೂಡ ನೀವು ಇನ್ವೆಸ್ಟ್ ಅನ್ನ ಮಾಡಬಹುದು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಅಲ್ವಾ? ಹಾಗಿದ್ರೆ ಯಾಕೆ ತಡ, ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡೋಕೆ ಮರಿಬೇಡಿ. ಧನ್ಯವಾದಗಳು. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ.